ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇಡೀ ದೇಶದ ಚಿತ್ತ ಇವತ್ತಿನ ರಿಸಲ್ಟ್ ನತ್ತ ಇದೆ. ಇಡೀ ದೇಶದ ಜನ ಕಾಯ್ತಾ ಇದ್ದಂತ ಈ ಕ್ಷಣ, ಈ ದಿನ ಇವತ್ತು ಬಂದೇ ಬಿಡ್ತು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಎಲ್ಲಾ ಪಕ್ಷಗಳು ಕೂಡ ಇಡೀ ದೇಶಾದ್ಯಂತ ತಿರುಗಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ವು. ಬಹಳಷ್ಟು ಪ್ರಮುಖವಾಗಿ ಈ ಬಾರಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಅನ್ನೋ ಕುತೂಹಲ ಇದ್ದೇ ಇದೆ. ಆದ್ರೆ ಕಾಂಗ್ರೆಸ್ನವರು ಗ್ಯಾರಂಟಿ ಘೋಷಣೆ ಮಾಡಿರೋದು, ಹಾಗಾಗಿನೇ ಈ ಬಾರಿ ಏನಾದ್ರೂ ಗ್ಯಾರಂಟಿಗೆ ಮರುಳಾಗಿ ಕಾಂಗ್ರೆಸ್ನತ್ತ ಜನ ಏನಾದ್ರೂ ಮತವನ್ನ ಕೊಟ್ಟು ಬಿಟ್ಟಿದಾರಾ ಅನ್ನೋ ಕುತೂಹಲವೂ ಕೂಡ ಇದೆ. ಹಾಗಾಗಿನೇ ಇವತ್ತಿನ ರಿಸಲ್ಟ್ ಮೇಲೆ ಇಡೀ ದೇಶದ ಮತದಾರರ ಕಣ್ಣಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಹೇಳಿ. ಬಹಳ ಪ್ರಮುಖವಾಗಿ ಬಿಜೆಪಿ ಅವರು ಎನ್ಡಿಎ ಮೈತ್ರಿಕೂಟದ ಘಟಾನುಘಟಿ ನಾಯಕರೆಲ್ಲ ದೇಶವನ್ನ ಸುತ್ತಿದ್ದಾರೆ. ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲಿದ್ದಂತ ಅಲೆ ಈ ಬಾರಿ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಕಾಲಿಗೆ ಚಕ್ರ ತೊಟ್ಟವರಂತೆ ತಿರುಗಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕರು ಹೇಳ್ತಾನೆ ಬಂದ್ರು. ಕಾರಣ ಒಂದೇ ಒಂದು ದಿನ ನರೇಂದ್ರ ಮೋದಿ ಅವರು ರೆಸ್ಟ್ ತೆಗೆದುಕೊಂಡಿಲ್ಲ. ಪ್ರತಿ ರಾಜ್ಯಕ್ಕೂ ಹೋದ್ರು, ಪ್ರತಿ ರಾಜ್ಯಕ್ಕೆ ಹೋಗಿ ಸಮಾವೇಶಗಳಲ್ಲಿ ಭಾಗಿಯಾದ್ರು, ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಹಾಗಾಗಿನೇ ಬಿಜೆಪಿಗೆ ಸೋಲಿನ ಭಯ ಕಾಡ್ತಾ ಇದೆ. ನಾವು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ, ಖಂಡಿತವಾಗಿಯೂ ಕೂಡ ನಮ್ಮದೇ ಗೆಲುವು ಅಂತ ಹೇಳಿ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾ ಇದ್ರು. ಅದೇ ರೀತಿಯಾಗಿ ಕಾಂಗ್ರೆಸ್ನವರು ಸೈಲೆಂಟ್ ಆಗಿ ಕೂತಿಲ್ಲ. ಈ ಬಾರಿ ಶತಾಯ ಗತಾಯ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಇಂಡಿಯಾ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡ್ರು. ಘಟಾನುಘಟಿ ಪಕ್ಷದ ನಾಯಕರು ಏನಿದಾರಲ್ಲ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲರೂ ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಅದರಲ್ಲೂ 25 ಗ್ಯಾರಂಟಿ ಘೋಷಣೆ ಮಾಡಿದೆಯಲ್ಲ ಕಾಂಗ್ರೆಸ್, ಅದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಹಾಗಾಗಿನೇ ಅಂದ್ರೆ ನಮ್ಮ ರಾಜ್ಯದಲ್ಲಿ ಆ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಯ್ತು, ಕರ್ನಾಟಕದಲ್ಲಿ, ಜೊತೆಗೆ ತೆಲಂಗಾಣದಲ್ಲೂ ಕೂಡ ವರ್ಕೌಟ್ ಆಯ್ತು. ಹಾಗಾಗಿ ದೇಶದಲ್ಲಿ 25 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡ್ತು. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ ನಂತರ ಬಿಜೆಪಿಯವರಿಗೂ ಕೂಡ ಭಯ ಶುರುವಾಯಿತು ಎಲ್ಲೋ ಒಂದ್ ಕಡೆ. ಹಾಗಾಗಿನೇ ಬಿಜೆಪಿಯವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಜೊತೆಗೆ ಕಾಂಗ್ರೆಸ್ನವರು ಸುಮ್ಮನೆ ಕೂರ್ಲಿಲ್ಲ. ಗ್ಯಾರಂಟಿ ಘೋಷಣೆ ಮಾಡಿದೀವಿ ಅಂತ ಹೇಳಿ ಎಲ್ಲಾ ಕಡೆ ಆ ಗ್ಯಾರಂಟಿ ಬಗ್ಗೆ ಪ್ರಚಾರವನ್ನ ಮಾಡಿದ್ರು. ಆ ಗ್ಯಾರಂಟಿ ಕಾಂಗ್ರೆಸ್ನವರ ಕೈ ಹಿಡಿದಿದೆಯಾ? ಹಾಗಾದ್ರೆ ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ರಿಸಲ್ಟ್ ನಿಮ್ಮ ಮುಂದೆ ಬರುತ್ತೆ. ಯಾರು ಗೆದ್ರು, ಯಾರು ಸೋತ್ರು, ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಗೊತ್ತಾಗುತ್ತೆ. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಈ ಬಾರಿ ಕ್ಷೇತ್ರವನ್ನ ಬದಲಾವಣೆ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಗೆಲುವು ಅಷ್ಟು ಈಸಿ ಅಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ದೊಡ್ಡ ದೊಡ್ಡ ನಾಯಕರ ಮೇಲೆ ಎಲ್ಲರ ಕಣ್ಣು ಕೂಡ ಇದೆ, ದೊಡ್ಡ ದೊಡ್ಡ ಕ್ಷೇತ್ರಗಳ ಮೇಲೆ. ಆದ್ರೆ ಈಗಾಗಲೇ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋ ಪ್ರಕಾರ ಕಾಂಗ್ರೆಸ್ ಈ ಬಾರಿಯೂ ಕೂಡ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಬಿಜೆಪಿ ಅಂದ್ರೆ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ. ಹೆಚ್ಚಿನ ಮತದಾರರು ಎನ್ಡಿಎ ಮೈತ್ರಿಕೂಟಕ್ಕೆ ಮತವನ್ನ ಚಲಾಯಿಸಿದ್ದಾರೆ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು, ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಹೇಳಿದಾವೆ. ಹಾಗಾಗಿ ಬಿಜೆಪಿ ನಾಯಕರು ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ದಾರೆ. ಕಾಂಗ್ರೆಸ್ನವರು ಮಾತ್ರ ಇದನ್ನ ನಂಬುತ್ತಾ ಇಲ್ಲ, ಎಕ್ಸಿಟ್ ಪೋಲ್ಗಳನ್ನ ನಂಬ್ತಾ ಇಲ್ಲ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ನಾವು ಎಕ್ಸಿಟ್ ಪೋಲ್ಗಳನ್ನ ನಂಬಲ್ಲ, ನಮಗೆ ಜನರ ಮೇಲೆ ಭರವಸೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಜನ ಮತವನ್ನ ನೀಡಿದ್ದಾರೆ ಅನ್ನೋದು ನಮ್ಮ ನಂಬಿಕೆ, ಖಂಡಿತವಾಗಿಯೂ ಕೂಡ ಮೋದಿ ಈ ಬಾರಿ ಸೋಲ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಎಲ್ಲ ಎಕ್ಸಿಟ್ ಪೋಲ್ಗಳೇನೋ ಬಿಜೆಪಿ ಪರವಾಗಿ ಬಂದಿದ್ದಾವೆ, ಗೊತ್ತಿಲ್ಲ ಇವತ್ತು ಮತದಾರರು ಏನ್ ಮತವನ್ನ ನೀಡಿದಾರೋ ಆ ಜನಪ್ರತಿನಿಧಿಗಳ ಭವಿಷ್ಯ ಇವತ್ತು ನಮ್ಮ ಕಣ್ಣ ಮುಂದೆ ಬರುತ್ತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ. ವೀಕ್ಷಕರೇ, ಈಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ದೇಶಾದ್ಯಂತ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿಗೆ
ಭಾರಿ ಮುನ್ನಡೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಆರಂಭದ ಹಿನ್ನಡೆ ಅನುಭವಿಸಿದೆ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ ಸಿಕ್ಕಿದೆ. ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನದಲ್ಲೂ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ. ಆರಂಭಿಕ ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿಗೆ ಬಹುಪರಾಕ್ ಮತದಾರ ಪ್ರಭುಗಳು ಈ ಬಾರಿ ಬಿಜೆಪಿಗೆ ಬಹುಪರಾಕ್ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಿಟ್ ಪೋಲ್ ನಂತೆಯೇ ಬಿಜೆಪಿಗೆ ಭಾರಿ ಮುನ್ನಡೆ ಆಗಿರೋದು. ಎನ್ಡಿಎ 48, ಕಾಂಗ್ರೆಸ್ ಮೈತ್ರಿಕೂಟ 28 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿ ಬಿಜೆಪಿ. ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದು. ದೇಶಾದ್ಯಂತ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿಮಗೆ ನಿಮ್ಮ ಕಣ್ಣ ಮುಂದೆ ಫಲಿತಾಂಶ ಇರುತ್ತೆ. ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ ಸಿಕ್ಕಿರೋದು. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಆರಂಭಿಕ ಹಿನ್ನಡೆಯಾಗಿದೆ. ಆದ್ರೆ ನಿಜಕ್ಕೂ ಇನ್ನು ನಾವು ಕಾಯಬೇಕಾಗುತ್ತೆ ಎಕ್ಸಾಕ್ಟ್ಲಿ ಏನ್ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಇದು ಆರಂಭಿಕ ಒಂದು ಸ್ಥಾನ, ಆರಂಭಿಕ ಹಿನ್ನಡೆ ಮುನ್ನಡೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿಗೆ ಈ ಕ್ಷಣದ ಟ್ರೆಂಡ್ ಇದು. ಈ ಕ್ಷಣಕ್ಕೆ ಬಿಜೆಪಿ ಭಾರಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಆದ್ರೆ ಇಂಡಿಯಾ ಮೈತ್ರಿಕೂಟ ಹಿನ್ನಡೆಯನ್ನ ಅನುಭವಿಸಿರೋದು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕ ಬಹಳ ಇಂಟ್ರೆಸ್ಟಿಂಗ್ ರಾಜ್ಯ. ಬಿಕಾಸ್ ಈ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಆಯಿತು. ಆಗ ಗ್ಯಾರಂಟಿ ಘೋಷಣೆಯನ್ನ ನಂಬಿ ರಾಜ್ಯದ ಮತದಾರರು ಕಾಂಗ್ರೆಸ್ಗೆ ಮತವನ್ನ ಚಲಾಯಿಸಿದ್ರು. ಪ್ರೆಸೆಂಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈಗಲೂ ಕೂಡ ಕಾಂಗ್ರೆಸ್ಗೆನೆ ಜನ ಮತ ಹಾಕ್ತಾರೆ ಅಂತ ಹೇಳಿ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಆದ್ರೆ ಆರಂಭಿಕ ಟ್ರೆಂಡ್ ಹೇಳ್ತಾ ಇದೆ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಹಿನ್ನಡೆಯನ್ನ ಅನುಭವಿಸಿದೆ ಅಂತ ಹೇಳಿ. ಇನ್ನು ಬಹಳಷ್ಟು ಟೈಮ್ ಇದೆ ಫಲಿತಾಂಶಕ್ಕಾಗಿ. ಆದ್ರೆ ಈ ಆರಂಭಿಕ ಟ್ರೆಂಡ್ ಹೇಳ್ತಾ ಇದೆ ಇಂಡಿಯಾ ಮೈತ್ರಿಕೂಟ ಹಿನ್ನಡೆಯನ್ನ ಅನುಭವಿಸಿದೆ, ಅದು ಕರ್ನಾಟಕದಲ್ಲಿ ಅನ್ನೋದು ಬಹಳ ಆಶ್ಚರ್ಯ. ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸರ್ಕಾರ ಇರೋದು ಕಾಂಗ್ರೆಸ್. ಹಾಗಾಗಿನೇ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಳ್ಳುತ್ತೆ ಅಂತ ಕೂಡ ಬಹಳಷ್ಟು ಜನ ರಾಜಕೀಯ ಪಂಡಿತರು ಊಹೆಯನ್ನ ಮಾಡಿದ್ರು. ಅದು ಸಾಧ್ಯ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಈ ಬಾರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಚಾಲೆಂಜ್ ಇದೆ. ರಾಜ್ಯದಲ್ಲಿ ಬಹಳಷ್ಟು ಅಂದ್ರೆ 20 ಸೀಟ್ಗಳನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಜೊತೆಗೆ DCM DK ಶಿವಕುಮಾರ್ ಜೊತೆಗೆ ಘಟಾನುಘಟಿ ಸಚಿವರೇನಿದಾರಲ್ಲ ಎಲ್ಲರೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಈಗ ಆರಂಭಿಕ ಟ್ರೆಂಡ್ ನಾವು ಗಮನಿಸ್ತಾ ಇದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜೊತೆಗೆ ಗುಜರಾತ್ ಆಗಿರಬಹುದು, ಉತ್ತರ ಪ್ರದೇಶ ಆಗಿರಬಹುದು, ರಾಜಸ್ಥಾನದಲ್ಲೂ ಕೂಡ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ. ಆರಂಭಿಕ ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿಗೆ ಮುನ್ನಡೆ ಆಗಿರೋದು.